ನಮಸ್ಕಾರ. ಸಿ ಎನ್ ಬಾಲಕೃಷ್ಣ, ಅಧ್ಯಕ್ಷರು, ರಾಜ್ಯ ಒಕ್ಕಲಿಗರ ಸಂಘ. ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಾಡಿನಲ್ಲಿ ಕೆಂಪೇಗೌಡ ಆಸ್ಪತ್ರೆ ಏನು ಕಾರ್ಯನಿರ್ವಹಿಸ್ತಾ ಇದೆ, ಈ ಒಂದು ಆಸ್ಪತ್ರೆ ವ್ಯಾಪ್ತಿನಲ್ಲಿ ಬರುವಂಥ ಎಲ್ಲ ರೋಗಿಗಳಿಗೆ ಜನರಲ್ ಚೆಕಪ್ಗೆ ಬರ್ತಕ್ಕಂಥವ್ರಿಗೆ, ಜನರಲ್ ವಾರ್ಡ್ನಲ್ಲಿ ಒಂದು ಚಿಕಿತ್ಸೆ ಪಡೀತಕ್ಕಂಥವ್ರಿಗೆ 25% ರಿಯಾಯಿತಿಯನ್ನು ಕಡ್ಡಾಯವಾಗಿ ನೀಡಲಾಗ್ತಿದೆ. ಆಯುಷ್ಮಾನ್ ಭಾರತ್ ಕರ್ನಾಟಕ ಯೋಜನೆ ಅಡಿನಲ್ಲೂ ಕೂಡ ಉತ್ತಮವಾದಂಥ ಚಿಕಿತ್ಸೆಯನ್ನು ಒದಗಿಸ್ತಕ್ಕಂಥದ್ದಕ್ಕೆ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಅವಕಾಶವನ್ನು ಮಾಡಲಾಗಿದೆ. ಸ್ತ್ರೀಯರಿಗೆ ಉಚಿತವಾಗಿ ಒಂದು ಡೆಲಿವರಿ ಮತ್ತು ಸಿಸೇರಿಯನ್ಗೆ ಉಚಿತ ಸೇವೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಅವಕಾಶವನ್ನು ವಿಶೇಷವಾಗಿ ಮಾಡಿಕೊಡಲಾಗಿದೆ. 3 ಸಮಯಕ್ಕೂ ಕೂಡ ಜನರಲ್ ವಾರ್ಡ್ನಲ್ಲಿರ್ತಕ್ಕಂಥವ್ರಿಗೆ ಊಟ ತಿಂಡಿ ವ್ಯವಸ್ಥೆಯನ್ನು ಕೂಡ ವಿಶೇಷವಾಗಿ ಕಲ್ಪಿಸಲಾಗಿದೆ. ಸೂಪರ್ ಸ್ಪೆಷಾಲಿಟಿ ವಿಂಗಿಗೆ ಸಂಬಂಧಿಸಿದಂತೆ ಈ ಹಿಂದೆ ತಜ್ಞ ವೈದ್ಯರುಗಳ ಕೊರತೆ ಇತ್ತು. ಅದನ್ನು ಇವತ್ತು ಪೂರ್ಣ ಪ್ರಮಾಣದಲ್ಲಿ ತಜ್ಞ ವೈದ್ಯರನ್ನು ಇವತ್ತು ಭರ್ತಿ ಮಾಡೋದ್ರ ಮೂಲಕ ಒಂದು ಗುಣಮಟ್ಟದ ಸೇವೆಯನ್ನು 24x7 ಒಂದು ಆಧಾರದಲ್ಲಿ ಕೊಡ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದೆ. ಜೊತೆಗೆ ಆಯಾ ಜಿಲ್ಲೆಗಳಲ್ಲಿ ಒಂದು ಉಚಿತ ಒಂದು ವೈದ್ಯಕೀಯ ತಪಾಸಣೆ, ತದನಂತರ ಚಿಕಿತ್ಸೆ ಕೊಡಿಸುವಂಥ ಕ್ಯಾಂಪ್ಗಳನ್ನು ಕೂಡ ಆಯೋಜಿಸ್ತಕ್ಕಂಥದ್ದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಿದೆ. ಕೆಂಪೇಗೌಡ ಆಸ್ಪತ್ರೆ ಹತ್ತಿರ ಮೆಟ್ರೋ ಸ್ಟೇಷನ್ನು ಕೂಡ ಹತ್ತಿರದಲ್ಲಿದೆ. ಅದು ಹೆಚ್ಚಿನ ಜನರು ಬಂದು ನೇರವಾಗಿ ಅತಿ ಜರೂರಾಗಿ ಸೇವೆ ಪಡ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ಅವಕಾಶ ಆಗ್ತಾಯಿದೆ. ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ವಿಭಾಗಗಳಲ್ಲೂ ಕೂಡ ಇನ್ನೂ ಗಣನೀಯವಾದಂಥ ಸೇವೆಯನ್ನು ಕೊಡಿಸ್ತಕ್ಕಂಥದ್ದಕ್ಕೆ ನಮ್ಮ ಆಡಳಿತ ವರ್ಗ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಸಹಕಾರವನ್ನು ನೀಡ್ತಾ ಇದ್ದಾರೆ. ಇದರ ಸೌಲಭ್ಯವನ್ನು 16 ಜಿಲ್ಲೆಯ ಜನರು ಪಡ್ಕೋಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ.